ಇಷ್ಟು ಸಂಡಿಗೆ ಕಾದಿರೋ ಎಣ್ಣೆಗೆ ಹಾಕಿದ್ರೆ ಸಾಕು, ಅದರ 4ರಷ್ಟು ಸಂಡಿಗೆ ರೆಡಿ ಆಗುತ್ತೆ. ಅಷ್ಟು ಚೆನ್ನಾಗಿ ಹರಡ್ಕೊಂಬರುತ್ತೆ. ನಾನು ತೋರಿಸೋ ಮೆಥಡಲ್ಲಿ ನೀವೇನಾದರೂ ಸಂಡಿಗೆ ಮಾಡಿಕೊಂಡ್ರೆ ಗರಿಯಾಗಿ ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ. ಹಾಯ್ ನಮಸ್ಕಾರ ಎಲ್ರಿಗೂ, ಮನೆ ಕೈ ರುಚಿ ಚಾನಲ್ಗೆ ಸ್ವಾಗತ. ಈಗಂತೂ ಬೇಸಿಗೆ ಆಗಿರೋದ್ರಿಂದ ಬಿಸಿಲು ಜೋರಾಗಿದೆ. ಹಪ್ಪಳ ಮತ್ತು ಸಂಡಿಗೆಗಳು ಮಾಡ್ಕೊಳ್ಳೋಕ್ಕೆ ಪರ್ಫೆಕ್ಟ್ ಟೈಮ್ ಇದು. ಬನ್ನಿ ನೋಡೋಣ ಸಂಡಿಗೆ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಒಂದು ದೊಡ್ಡದು ದಪ್ಪ ತಳ ಇರೋಂಥ ಕುಕ್ಕರ್ಗೆ 5 ಬಟ್ಟಲಷ್ಟು ನೀರನ್ನು ಕಾಯಕ್ಕೆ ಇಟ್ಕೋತಾ ಇದ್ದೀನಿ. 2 ಬಟ್ಲು ಅಕ್ಕಿ ಹಿಟ್ಟನ್ನು ತಗೋತಾ ಇದ್ದೀನಿ. ಅದಕ್ಕೆ 5 ಬಟ್ಲಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಈ ನೀರಿಗೆ 2 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅದನ್ನು ಕುದಿಯೋಕ್ಕೆ ಬಿಡೋಣ. ಒಂದು ಸಣ್ಣ ಮಿಕ್ಸಿ ಜಾರ್ಗೆ 10 ಹಸಿ ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ. 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸುಲಿದು ಹಾಕೋತಾ ಇದ್ದೀನಿ. ಇದನ್ನು ತರಿಯಾಗಿ ರುಬ್ಕೋಬೇಕಾಗತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಹದಕ್ಕೆ ರುಬ್ಕೊಂಡ್ರೆ ಸಾಕು. ಈಗ ಈ ರುಬ್ಕೊಂಡಿರೋಂಥ ಹಸಿ ಮೆಣಸಿನ್ಕಾಯಿ ಖಾರನ ನಾವಾಗಲೇ ಕುದಿಯೋಕೆ ಇಟ್ಕೊಂಡ್ವಲ್ಲ ನೀರು, ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಈ ಹಸಿ ಮೆಣಸಿನ್ಕಾಯಿ ಖಾರನೆಲ್ಲ ಚೆನ್ನಾಗಿ ನೀರೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ನೀರು ಮೇಲೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಜಸ್ಟ್ ಈ ಥರ ಸ್ಪ್ರಿಂಕಲ್ ಮಾಡ್ಕೊಬೇಕು. ಹೀಗೆ ಮಾಡೋದ್ರಿಂದ ನೀರು ಬೇಗ ಉಕ್ಕಿ ಬರುತ್ತೆ. ಇರ್ಬೋದು ನೀವು, ನೀರು ಚೆನ್ನಾಗಿ ಕುದ್ದು ಮೇಲ್ಗಡೆ ಈ ರೀತಿ ಉಕ್ಕಿ ಬರಬೇಕು. ಅಲ್ಲಿ ತನಕ ನಾವು ಕುದಿಸ್ಕೋಬೇಕಾಗತ್ತೆ ನೀರನ್ನು. ಈಗ ಇದು ಪರ್ಫೆಕ್ಟಾಗಿ ಕುದ್ದಿದೆ, ಉಕ್ಕುತ್ತಾ ಇದೆ. ಈಗ ನಾನು ಸ್ಟವ್ನ ಶಿಮ್ಮಿಗೆ ಇಟ್ಕೋತೀನಿ. ನಾನು ಇದಕ್ಕೆ 1/4 ಚಮಚ ಅಡುಗೆ ಸೋಡಾನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ನಿಮಗೆ ಅಡುಗೆ ಸೋಡಾ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಈಗ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನಾವು ಮಾಮೂಲಿ ರಾಗಿ ಮುದ್ದೆ ಎಲ್ಲ ತಿರುವ್ಕೋತೀವಲ್ವ, ಆ ರೀತಿ ಒಂದು ಮರದ ಕೋಲಿನ ಸಹಾಯದಿಂದ ಇದನ್ನು ತಿರುವ್ಕೋಬೇಕಾಗತ್ತೆ. ಸ್ವಲ್ಪನೂ ಗಂಟಿರಬಾರ್ದು, ಆ ರೀತಿ ತಿರುಗಿಸ್ಕೊಳ್ಬೇಕು. ಈ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀವಲ್ವ, ಆ ಹದಕ್ಕೆ ಇದು ರೆಡಿ ಆಗುತ್ತೆ. ಫ್ಲೇಮು ಕಡಿಮೆ ಶಿಮ್ಮಲ್ಲಿ ಇಟ್ಕೊಂಡು ಈ ಕೆಲಸನ ಮಾಡಬೇಕಾಗತ್ತೆ. ನಾನಿಲ್ಲಿ ಸ್ಟವ್ ಮೇಲೆ ಶಿಮ್ಮಲ್ಲಿ ಇಟ್ಕೊಂಡು ಈ ರೀತಿ ತಿರುಗ್ಕೊಂಡಿದ್ದೀನಿ. ಈಗ ನೋಡಿ, ಈ ಕಡ್ಡಿಯಲ್ಲಿರೋವಂಥ ಹಿಟ್ಟನ್ನೆಲ್ಲ ನಾನು ಮತ್ತೆ ಪಾತ್ರೆಗೆ ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಬೇಯೋದಕ್ಕೆ ಬಿಟ್ಬಿಡೋಣ. ನೋಡಿ, ಈಗ ಹಿಟ್ಟು ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಪುನಃ ಚೆನ್ನಾಗೆ ನಾದ್ಕೋಬೇಕಾಗತ್ತೆ. ನಮ್ಮ ಕಡೆ ಇದನ್ನು ಹಿಟ್ಟು ತೊಳ್ಸೋದು ಅಂತೀವಿ. ನೀವೆಲ್ಲ ಏನು ಹೇಳ್ತಿರೋ ಗೊತ್ತಿಲ್ಲ. ಈ ರೀತಿ ಸ್ವಲ್ಪನೂ ಗಂಟಿಲ್ದಂಗೆ ಚೆನ್ನಾಗಿ ಬೀಟ್ ಮಾಡಿದಷ್ಟು ಈ ಥರ ಹಿಟ್ಟನ್ನು ಉಂಡೆ ಕಟ್ಟೋಕ್ಕೆ ಸರಿ ಹೋಗುತ್ತೆ. ನಾನು ಸುಮಾರು ಒಂದು 5 ನಿಮಿಷ ಚೆನ್ನಾಗಿ ಈ ರೀತಿ ತೊಳ್ಸ್ಕೊಂಡಿದ್ದೀನಿ ಹಿಟ್ಟನ್ನು. ಈಗ ಹಿಟ್ಟು ರೆಡಿಯಾಗಿದೆ. ಈಗ ಇದನ್ನು ಒಂದು ಚಪಾತಿ ಮಣೆ ಮೇಲೋ ಅಥವಾ ಹಲ್ಗೆ ಮೇಲೋ ಇದನ್ನು ಹಾಕ್ಕೊಂಡು ಉಂಡೆ ಕಟ್ಕೋಬೇಕಾಗುತ್ತೆ. ನಾನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿರೋದ್ರಿಂದ ನಾನು ಅಡುಗೆ ಮನೆ ಕಟ್ಟೆ ಮೇಲೇ ಸ್ವಲ್ಪ ನೀರನ್ನು ಸವರ್ಕೊಂಡು ಹಿಟ್ಟನ್ನು ಹಾಕೋತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸ್ವಲ್ಪನೂ ಗಂಟಿಲ್ದಂಗೆ ಹಿಟ್ಟು ರೆಡಿಯಾಗಿದೆ. ಈಗ ಇದನ್ನು ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು ನೀವು, ಸ್ವಲ್ಪನೂ ಗಂಟಿಲ್ದಂಗೆ ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ರೆ ಈ ರೀತಿ ಈಸಿಯಾಗಿ ಉಂಡೆ ಕಟ್ಕೋಬೋದಾಗುತ್ತೆ. ಕೈ ಮಾತ್ರ ಒದ್ದೆ ಮಾಡ್ಕೊಂಡಿರಿ. ಹಾಗೆಯೇ ನೀವೇಂದ್ರ ಮೇಲೆ ಹಾಕೋತೀರೋ ಆ ಸರ್ಫೇಸ್ನ ಆವಾಗಲೇ ನೀರನ್ನು ಹಚ್ಕೊತಾ ಇರಿ, ಇಲ್ಲಾಂದರೆ ಅಂಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ನಾನು ಚಕ್ಲಿ ಒರಳಿಗೆ ಹಾಕಿ ಇದನ್ನು ಸಂಡಿಗೆನ ಪ್ರೆಸ್ ಮಾಡೋದ್ರಿಂದ ಆ ಚಕ್ಲಿ ಒರಳು ಯಾವ ಸೈಜ್ ಇದೆಯೋ ಆ ಸೈಜ್ಗೆ ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ನಿಮಗೆ ಬೇಕಿದ್ದರೆ ಉಂಡೆ ಕಟ್ಟಿಟ್ಕೊಳ್ಳಿ. ನೀವು ಇನ್ನೇನು ಸಂಡಿಗೆನ ಒತ್ತಬೇಕಾದ್ರೆ ಈ ಥರ ಶೇಪಿಗೆ ಮಾಡಿ ನೀವು ಒರಳಿಗೆ ಹಾಕೋಬೋದಾಗತ್ತೆ. ನಾನು ಈಸಿ ಆಗುತ್ತೆ ಈ ಥರ ಮಾಡಿದ್ರೆ. ಹಾಗಾಗಿ ನಾನು ಆ ಚಕ್ಲಿದು ಸಿಲಿಂಡ್ರ್ ಶೇಪಲ್ಲಿ ಬರುತ್ತಲ್ಲ, ಅದೇ ಶೇಪಲ್ಲಿ ಮಾಡಿ ಈ ರೀತಿ ಹಾಟ್ ಬಾಕ್ಸಲ್ಲಿ ಹಾಕಿಟ್ಕೊತಾ ಇದ್ದೀನಿ. ಇದು ಬಿಸಿನೇ ಇರಬೇಕು, ಆರಿದ್ರೆ ಒತ್ತಕ್ಕೆ ಕಷ್ಟ ಆಗೋಗ್ಬಿಡುತ್ತೆ. ಹಾಟ್ ಬಾಕ್ಸ್ಗೆ ಹಾಕ್ಕೊಂಡು ಎತ್ತಿಟ್ಕೊಂಡು ಬಿಡೋಣ. ಈಗ ನಾನು ಟೆರೇಸ್ ಮೇಲೆ ಒಂದು ಚಾಪೆನ ಹಾಕ್ಕೊಂಡು ಮೇಲ್ಗಡೆ ಒಂದು ಕಾಟನ್ ಬಟ್ಟೆನ ಹಾಸ್ಕೊಂಡಿದ್ದೀನಿ. ಈ ರೀತಿ ರಿಬ್ಬನ್ ಪಕೋಡ ಎಲ್ಲ ಮಾಡ್ತೀವಲ್ಲ, ಆ ಥರ ಫ್ಲ್ಯಾಟ್ ಪ್ಲೇಟನ್ನು ಹಾಕ್ಕೊಂಡು ಚಕ್ಲಿ ಹೊರಳನ್ನು ರೆಡಿ ಮಾಡ್ಕೋತಾ ಇದ್ದೀನಿ. ಕೈಯನ್ನು ಒದ್ದೆ ಮಾಡಿಕೊಂಡು ನಾವು ರೆಡಿ ಮಾಡಿ ಇಟ್ಕೊಂಡ್ವಲ್ಲ ಅಕ್ಕಿ ಹಿಟ್ಟು, ಇದನ್ನು ಚಕ್ಲಿ ಹೊರಳಿಗೆ ಹಾಕ್ಕೊಬೇಕಾಗತ್ತೆ. ಹಾಕ್ಕೊಂಡು ಮಾಮೂಲಿ ನಾವು ಚಕ್ಲಿ ಎಲ್ಲ ಯಾವ ರೀತಿ ಒತ್ತೀವಲ್ವ, ಅದೇ ರೀತಿ ಕಾಟನ್ ಬಟ್ಟೆ ಮೇಲೆ ಒತ್ತಿದ್ರೆ ಆಯಿತು.
ಈ ಥರ ರಿಬ್ಬನ್ ಪಕೋಡ ಶೇಪಲ್ಲಿ ನಾವೇನಾದರೂ ಸಂಡಿಗೆ ಒತ್ತಿದ್ರೆ ಬೇಗ ಒಣಗಿಬಿಡುತ್ತೆ. ಹಾಗೆ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಚಕ್ಲಿ ಶೇಪಲ್ಲೂ ಮಾಡ್ಬೋದು. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಒತ್ಕೊಂಡ್ರೂ ಬರುತ್ತೆ ಇದು. ಇದಕ್ಕೇನು ಇದೇ ಥರ ಶೇಪ್ ಇರಬೇಕು ಹಾಗೆಲ್ಲ ಏನೂ ಇಲ್ಲ. ಯಾಕಂದರೆ ಇದು ಆಮೇಲೆ ಕಟ್ಟಾಗತ್ತೆ ಇದು. ಹಾಗಾಗಿ ರಫಾಗೆ ಉದ್ದುದ್ದಕ್ಕೆ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ರಿಬ್ಬನ್ ಪಕೋಡ ಥರನೇ ಉದ್ದುದ್ದಕ್ಕೆ ಬಿಟ್ಕೋತಾ ಇದ್ದೀನಿ ನಾನು ಕಾಟನ್ ಬಟ್ಟೆ ಮೇಲೆ. ನೋಡ್ತಾ ಇರ್ಬೋದು ನೀವು. ಇದು ಫ್ಲ್ಯಾಟಾಗಿ ತೆಳ್ಳಗೆ ಹಾಕ್ತಾ ಇರೋದ್ರಿಂದ ಬೇಗನೆ ಒಣಗಿಬಿಡುತ್ತೆ ಇದು. ತುಂಬ ಟೈಮ್ ಏನು ತೊಗೊಳ್ಳೋದಿಲ್ಲ. ನಾನು ಬೆಳಗ್ಗೆ ಒಂದು 10 ಗಂಟೆಗೆ ಇದನ್ನು ಬಿಸಿಲಿಗೆ ಹಾಕ್ತಾಯಿದ್ದೀನಿ. ನಿಮಗೆ ತೋರಿಸ್ಲಿಕ್ಕೆ ಅಂತ ಈ ಚಕ್ಲಿ ಶೇಪಲ್ಲಿ ಸ್ಟಾರ್ ಶೇಪನ್ನು ಹಾಕಿ ನಾನು ಸಂಡಿಗೆನ ಒತ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ನಾನು ತೋರಿಸ್ತಾ ಇರೋ ಥರ ಉದ್ದದ್ದಕ್ಕೆ ಹಾಕಬೇಕು ಅಂತ ಏನಿಲ್ಲ. ನಿಮಗೆ ಬೇಕಿದ್ರೆ ಚಕ್ಲಿ ಥರ ರೌಂಡಕ್ಕಾದರೂ ಹಾಕೋಬೋದಾಗುತ್ತೆ ಸಂಡಿಗೆನ. ಆದಷ್ಟು ತೆಳ್ಳಗಿರೋವಂಥ ಶೇಪ್ನ ಪ್ರಿಫರ್ ಮಾಡಿ, ಬೇಗನೆ ರೆಡಿ ಆಗೋಗುತ್ತೆ ಸಂಡಿಗೆಗಳು. ನೋಡಿ ನಾನು ತೋರಿಸ್ತಾ ಇದ್ದೀನಿ, ರೌಂಡಕ್ಕೂ ಒಂದು ಹಾಕಿ ತೋರಿಸ್ತಾ ಇದ್ದೀನಿ. ಈಗಂತೂ ಬೇಸಿಗೆ ರಜಕ್ಕೆ ಮಕ್ಕಳೆಲ್ಲ ಮನೇಲೇ ಇರ್ತಾರಲ್ಲ, ಅವ್ರ ಸಹಾಯದಿಂದ ಇದನ್ನೆಲ್ಲ ಮಾಡಿಸ್ಕೋಬೋದು. ಅವರು ಎಂಜಾಯ್ ಮಾಡ್ತಾರೆ. ಒಂಥರ ಡಿಫ್ರೆಂಟ್ ಆ್ಯಕ್ಟಿವಿಟಿ ಇದ್ದಂಗೆ ಇರುತ್ತೆ ಅವರಿಗೆ. ನೋಡಿ ನಾನು ಎಲ್ಲ ಹಿಟ್ಟನ್ನು ನೀಟಾಗೆ ಕಾಟನ್ ಬಟ್ಟೆ ಮೇಲೆ ಇವಾಗ ಒತ್ತಿದ್ದೀನಿ. ನಾನು ಒಂದು ಸುಮಾರು ಬೆಳಗಿನ ಜಾವ 10 ಗಂಟೆಗೆ ಇದನ್ನು ಒಣಗಕ್ಕೆ ಹಾಕಿದ್ದು. ಸಂಜೆ 4 ಗಂಟೆಗೆ ನೋಡಿ ಈ ಥರ ಆಗಿದೆ ಸಂಡಿಗೆ ಎಲ್ಲ. ನೋಡ್ತಾ ಇರ್ಬೋದು ಪೂರ್ತಿ ಒಣಗೋಗಿದೆ ಸಂಡಿಗೆ. ಅಷ್ಟು ಬಿಸಿಲು ಇದೆ ಟೆರೆಸ್ ಮೇಲೆ. ನೀವು ನೋಡ್ತಾ ಇರ್ಬೋದು, ನಾನು ಆಗಲೇ ಹೇಳ್ದಂಗೆ ಫ್ಲ್ಯಾಟಾಗಿ ಒತ್ತಿರೋ ಸಂಡಿಗೆ ಎಲ್ಲ ಕ್ಲೀನಾಗೆ ಪೂರ್ತಿ ಪರ್ಫೆಕ್ಟಾಗಿ ಒಣಗಿಬಿಟ್ಟಿದೆ. ಇದು ರೌಂಡಾಗೆ ಚಕ್ಲಿ ಥರ ಮಾಡ್ಕೊಂಡಿದ್ವಲ್ಲ ಆ ಸಂಡಿಗೆ ಇನ್ನೂ ಸ್ವಲ್ಪ ಒಣಗಬೇಕು. ಒಣಗಿಲ್ಲ ಅಂದರೆ ಏನು ತೊಂದರೆ ಇಲ್ಲ. ಒಳಗಡೆ ತೆಗೆದು ಇಟ್ಕೊಂಡ್ಬಿಟ್ಟು ನೀವು ನೆಕ್ಸ್ಟ್ ಡೇ ಪುನಃ ಬಿಸಿಲಿಗೆ ಇಟ್ಟರೆ ಮತ್ತೆ ಒಣಗುತ್ತೆ. ಇದನ್ನು ನಾನು ಪುನಃ ನೆಕ್ಸ್ಟ್ ಡೇ ಇನ್ನೊಂದು ಅರ್ಧ ದಿವಸ ಒಣಗಿಸ್ಕೊಂಡೆ. ಕ್ಲೀನಾಗಿ ಒಣಗೋಯ್ತು ಬೇಗನೆ. ಈಗ ಈ ಒಣಗಿರೋ ಸಂಡಿಗೆನೆಲ್ಲ ಬಟ್ಟೆ ಮೇಲಿಂದ ನಿಧಾನಕ್ಕೆ ಒಂದೊಂದೇ ಎತ್ತಿ ಬಿಡಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಕಟ್ಟಾಗುತ್ತೆ, ಏನು ಹೆದರಿಕೆ ಬೇಡ. ಯಾಕಂದರೆ ಸಂಡಿಗೆ ಈಗ ಶ್ರಿಂಕ್ ಆಗಿದೆ. ನಾವು ಎಣ್ಣೆಗೆ ಹಾಕಿದ ತಕ್ಷಣ ಅದು ಹರಳುತ್ತೆ. ನೋಡಿ ನಾನು ಬರೀ 2 ಬಟ್ಲು ಅಕ್ಕಿ ಹಿಟ್ಟು ಹಾಕಿದ್ದು. ಈ ರೀತಿ ಒಂದು ಬೇಸನ್ ತುಂಬ ಇದು ಸಂಡಿಗೆ ರೆಡಿಯಾಗಿದೆ. ಈಸಿಯಾಗಿ 1 ವರ್ಷ ತನಕ ಬರುತ್ತೆ ಇದು. ಏನು ಹಾಳಾಗೋದು ಅದೆಲ್ಲ ಏನೂ ಆಗಲ್ಲ. ನೋಡಿ ಈಗ ಕಾದಿರೋ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಹರಡಿ ಬರ್ತಾಯಿದೆ ಅಂತ. ಈ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀವಲ್ಲ, ಹಾಗಾಗಿ ಒಳ್ಳೆ ಪರಿಮಳನೂ ಬರುತ್ತೆ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಸಂಡಿಗೆ ಅಂತೂ. ಇನ್ನು ನೀವು ಬೆಳ್ಳಗೆ ಬೇಕು ಸಂಡಿಗೆ ಅಂತಂದರೆ ಬರೀ ಉಪ್ಪು ಜೀರಿಗೆ ಹಾಕ್ಕೊಂಡು ಮಾಡ್ಬೋದು. ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಬೋದು. ನೋಡಿ ನಾನು ಚಕ್ಲಿ ಥರ ಒತ್ಕೊಂಡಿದ್ನಲ್ಲ ರೌಂಡಕ್ಕೆ, ಆ ಸಂಡಿಗೆನೂ ನಾನು ಎಣ್ಣೆಲಿ ಬಿಟ್ಟು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇನ್ನು ನಿಮ್ಮ ಇಷ್ಟ, ನಿಮಗೆ ಫ್ಲ್ಯಾಟಾಗೆ ರಿಬ್ಬನ್ ಥರ ಬೇಕಾದರೂ ಹಾಕೋಬೋದು, ಇಲ್ಲ ಚಕ್ಲಿ ಥರನೂ ಒತ್ಕೋಬೋದು. ನೋಡಿ ಎಷ್ಟು ಗರಿಯಾಗಿ ಬಂದಿದೆ, ತೋರಿಸ್ತಾ ಇದ್ದೀನಿ ನಾನು. ಒಬ್ಬೊಬ್ರು ಮನೇಲಿ ಒಂದೊಂದು ಥರ ಸಂಡಿಗೆ ಮಾಡ್ತಾರೆ. ಇದು ಪಕ್ಕ ನಮ್ಮಮ್ಮ ಮಾಡ್ತಿದ್ದಂಥ ಸಂಡಿಗೆ ಇದು. ನಮ್ಮ ಮನೇಲಂತೂ ಎಲ್ಲರಿಗೂ ತುಂಬ ಇಷ್ಟ. ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.